ಈಗ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ. ಡಾಕ್ಟರ್ ಅರವಿಂದ್ ಮಾಲ್ಗತ್ತಿಯವರು, ಪ್ರಾಧ್ಯಾಪಕರು, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು. ಇವರು ಕೃತಿಗಳ ಲೋಕಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇದಕ್ಕೆ ಸಹಕರಿಸಬೇಕು ಅಂತ ಕೋರ್ಕೊತೀನಿ. ಲೇಖಕರಿಗೆ ಒಂದು ಚಪ್ಪಾಳೆ ಹಾಕೋದ್ರ ಮೂಲಕ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ತಾರೆ. ಕೃತಿಯನ್ನ ಬಿಡುಗಡೆ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಈಗ ಗುಲಗಂಜಿ ಮತ್ತು ದೀಪಗಳ ನಡುವೆ ಎನ್ನುವ ಕವನ ಸಂಕಲನ ಕುರಿತು ಅಥವಾ ಕಾವ್ಯವನ್ನ ಕುರಿತು ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರಿಂದ ಒಂದೆರಡು ಮಾತುಗಳನ್ನ ಮಾಡಬೇಕು ಅಂತೇಳಿ ಅವರನ್ನ ಕೇಳ್ಕೊಳ್ತೀವಿ. ಪುಸ್ತಕಗಳನ್ನ ಕುರಿತು ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರು ಮಾತಾಡಬೇಕು ಅಂತ ತಿಳ್ಕೊಂಡು. ಮೂರು ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನೀಗೋ ರಮೇಶ್ ಅವರ 5 ಕೃತಿಗಳು ಅಧಿಕೃತವಾಗಿ ಲೋಕಾರ್ಪಣೆಗೊಂಡಿವೆ ಅಂತ ತಮ್ಮೆದುರಿಗೆ ಹೇಳೋದಕ್ಕೆ ಖುಷಿ ಅನಿಸುತ್ತೆ. ಜೊತೆಗೆ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಪ್ರೀತಿ ಸುಭಾಷ್ಚಂದ್ರ ಅವರೇ, ಸಂಸ್ಕೃತಿ ಚಿಂತನೆ ಕುರಿತು ಕೃತಿಗಳ ಕುರಿತು ಮಾತನಾಡುತ್ತಿರುವಂತಹ ಡಾಕ್ಟರ್ ನೀರ್ಲಿ ತಳವಾರ್ ಅವರೇ, ವಿಮರ್ಶಾ ಕೃತಿಗಳ ಕುರಿತು ಮಾತಾಡಿರುವಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರೇ, ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಡಾಕ್ಟರ್ ಎ ರಂಗಸ್ವಾಮಿ ಅವರೇ, 5 ಕೃತಿಗಳ ಕರ್ತರು ನೀಗೋ ರಮೇಶ್ ಅವರೇ, ಡಾಕ್ಟರ್ ರೇವಯ್ಯ ಒಡೆಯರ್ ಅವರೇ, ಶ್ರೀ ಜಿನಹಳ್ಳಿ ಸಿದ್ದಲಿಂಗಪ್ಪ ಅವರೇ ಮತ್ತು ಎಲ್ಲ ಬಂಧುಗಳು. ನೀಗೋ ರಮೇಶ್ ಅವರು ನನಗೆ ತುಂಬ ಹಳೆಯ ಪರಿಚಯ, ವಿದ್ಯಾರ್ಥಿಯಾಗಿರೋದ್ರಿಂದ ಹಳೆಯ ಪರಿಚಯ. ಆದರೆ ನನಗೆ ಈ ಹೆಸರು ನೀಗೋ ಅನ್ನೋದಿದೆ ಬಹಳ ಸಲ ನೆನಪಾಗ್ತದೆ. ಏರ್ಪೋರ್ಟ್ಗೆ ಹೋದ್ರೆ ನೀಗೋ ಯಾಕೆ ನೆನಪಾಗ್ತಾರೆ ಅಂದ್ರೆ ಅಲ್ಲಿ ಇಂಡಿಗೋ ಅಂತ ಬರ್ತಿದೆ, ಅಥವಾ ಯಾವುದೋ ಇಂಡಿಗೋ ಕಾರ್ ನೋಡುವಾಗಲೆಲ್ಲ ಅವ್ರ ಹೆಸರು ನೆನಪಾಗುತ್ತೆ. ಈ ನೀಗೋ ಎಷ್ಟೋ ಬಾರಿ ಇಂಡಿಗೋ ಅನ್ನುವ ಕಂಪನಿಗಳ ಹೆಸರು ಜೊತೆಗೆ ತಳಕು ಹಾಕಿಕೊಂಡಿರುವಂತಹದ್ದು ಒಂದು ರೀತಿಯಲ್ಲಿ ಅದು ಓಡುವ ಮತ್ತು ಹಾರುವ ಪರಿಕಲ್ಪನೆಗೆ ಪ್ರತೀಕ ಅನ್ನೋ ರೀತಿಯಲ್ಲಿ ನನಗೆ ಕಾಣುತ್ತೆ.
ಹೀಗಾಗಿ ರಮೇಶ್ ಬಹಳ ದಿನಗಳ ಕಾಲ ಓಡಿದ್ರು ಅಂತ ಅನಿಸುತ್ತೆ. ಆದರೆ ಇವತ್ತು ಎಲ್ಲರ ಜೊತೆಗೆ ಈ 5 ಕೃತಿಗಳ ಜೊತೆಗೆ ಹಾರುವ ಪ್ರಕ್ರಿಯೆಗೆ ತೊಡಗಿದ್ರು ಅಂತ ನಾನು ಅನ್ಕೊಳ್ತಾರೆ. ಐದು ಕೃತಿಗಳು ಏನಿವೆ, ವಿಮರ್ಶೆ, ಸಂಸ್ಕೃತಿ ಚಿಂತನೆ ಮತ್ತು ಕಾವ್ಯಕ್ಕೆ ಸಂಬಂಧಪಟ್ಟಂತ 2 ಕೃತಿಗಳು. ಈ 5 ಕೃತಿಗಳು ಹೊಸವು ಅಂತ ನನಗೆ ಅನಿಸ್ಲಿಲ್ಲ. ಬಹಳ ಹಿಂದೆಯೇ ಓದಿದ ಲೇಖನಗಳು ಹಲವಾರಿವೆ. ವಿಮರ್ಶೆಗೆ ಸಂಬಂಧಪಟ್ಟಂತಹ ಲೇಖನಗಳು ಮೊದಲೇ ನಾನು ಓದಿದ್ದು. ಆಮೇಲೆ ಈ ಮುಂಚೆನೆ ಕವನ ಸಂಕಲನ ಕೊಟ್ಬಿಟ್ಟು ಆ ಕವನ ಸಂಕಲನದ ಬಗ್ಗೆ ಅಭಿಪ್ರಾಯ ಕೇಳಿದ್ದು, ಹೀಗಾಗಿ ಆ ಕವನ ಸಂಕಲನವನ್ನು ಓದಿದ್ದೆ. ಈ 5 ಕೃತಿಗಳು ಅವ್ರು ತಂದು ಕೊಡೋದಕ್ಕಿಂತ ಮುಂಚೆ ಅವ್ರು ತಂದು ಕೊಡದೇ ಇರುವ ಇನ್ನೊಂದು ಕೃತಿಯನ್ನು ನಾನು ಓದಿದ್ದೆ. ಅದು ಚುಟುಕಿಗೆ ಸಂಬಂಧಪಟ್ಟಂತ ಒಂದು ಸಣ್ಣ ಪುಸ್ತಕ. ಚುಟುಕು ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪುಸ್ತಕ. ಆದ್ರೆ ಅವರು ಬಹಳ ತಡವಾಗಿ ಪುಸ್ತಕಗಳನ್ನ ತಂದ್ರು ಅಂತ ಅದನ್ನು ಅವ್ರು ಬರ್ಕೊಂಡಿದ್ದಾರೆ ಕೂಡ ಒಂದ್ ಕಡೆ. ನಾನು ಬಹಳ ನಿಧಾನ ಮಾಡಿದೆ ಅಂತ ಅನ್ಸುತ್ತೆ. ಆದ್ರೆ ಈ ನಿಧಾನ ಮಾಡುವುದರ ಮೂಲಕ ಒಂದು ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ ಅಂತ ನಾನು ಅನ್ಸುತ್ತೆ. ಅವಸರ ಮಾಡಿ ಕೃತಿಗಳನ್ನ ಹೊರತಂದು ತಡವರಿಸುವುದಕ್ಕಿಂತ ತಡವಾದರೂ ಸರಿ ಮೌಲಿಕವಾದ ಕೃತಿಗಳನ್ನ ಕೊಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕ ಅವರು ಕೊಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮತ್ತು ಕೊಟ್ಟಿದ್ದಾರೆ ಅಂತ. ನಾನು ಮೊದಲು ಅವರು ನನಗೆ ಕವನ ಸಂಕಲನ ತಂದು ಕೊಟ್ಬಿಟ್ಟು ಅದರ ಬಗ್ಗೆ 4 ಮಾತು ಬರೆದು ಕೊಡಿ ಅಂತ ಹೇಳಿ ತಂದು ಕೊಟ್ಟರು. ಆವಾಗ ನಾನು ಸೀಮಾತೀತ ಕನ್ನಡ ಸಾಹಿತ್ಯ ಚರಿತ್ರೆಯ ಕೆಲಸದಲ್ಲಿ ತೊಡಗಿಕೊಂಡಿದ್ದೆ. ಆ ಕಾರಣಕ್ಕೋಸ್ಕರವಾಗಿ ಬೇರೆಯವ್ರ ಕಡೆಯಿಂದ ಬರೆಸಿ ಪ್ರಸ್ತಾವನೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಅವ್ರಿಗೆ ಹೇಳ್ಕೊಂಡೆ. ಆದರೂ ಇಲ್ಲ ಸರ್, ನೀವು ಬರೆದ್ರೆ ನಮಗೆ ಹೆಚ್ಚು ಗೌರವ ಅಂತ ನಾವು ಅಂದ್ಕೊಳ್ತೇವೆ. ಅಂದ್ರೆ ನನಗೆ ಅದು ಅವರಿಗೆ ಗೌರವ, ಪರೋಕ್ಷವಾಗಿ ನನಗೆ ಗೌರವ. ಅವರು ಮಾನಸಿಕವಾಗಿ ಕೊಟ್ಟರು ಕೂಡ ಅದಕ್ಕಿಂತ ಹೆಚ್ಚಿನ ಗೌರವ 4 ಅಕ್ಷರ ಬರೆಯುವುದರ ಮೂಲಕ ನಾನು ಅವರಿಗೆ ತೋರಿಸಿದ್ದೇನೆ ಅಂತ ಅಂದ್ಕೊಳ್ತೇನೆ. ಯಾಕೆ ನನಗೆ ಹಾಗೆ ಅನಿಸ್ತದೆ ಅಂತಂದ್ರೆ, ಅವ್ರು ನನಗೆ ಕವಿಯಾಗಿ ನಾನು ಮೊದಲು ಅವ್ರನ್ನು ನೋಡಿರಲಿಲ್ಲ, ಒಬ್ಬ ವಿಮರ್ಶಕನಾಗಿ ನೋಡಿದ್ದೆ, ಅಪ್ಪಟ ಓದುಗನಾಗಿ ಅವರನ್ನು ನಾನು ನೋಡಿದ್ದೆ. ಅವರ ಲೇಖನಗಳು ಬಹಳ ಅಧ್ಯಯನಪೂರ್ಣವಾದ ಲೇಖನಗಳು. ಕಾವ್ಯಕ್ಕೆ ಸಂಬಂಧಿಸಿದಂತಹ ವಿಮರ್ಶೆಯ ಲೇಖನಗಳು ಬಹಳ ಸೂಕ್ಷ್ಮ ಪ್ರಜ್ಞೆಯ ಅವಲೋಕನದ ಲೇಖನಗಳು. ಆದರೆ ಕೆಲವರು ಅದಕ್ಕೆ ಪ್ರಸ್ತಾವನೆಯನ್ನು ಬರೀತಾ ಒಂದು ಕೃತಿಗೆ ಬಂಜಿಗೆರೆಯವರು ನನಗೆ ಆ ಅಭಿಪ್ರಾಯ ಅಷ್ಟು ಇಷ್ಟ ಅಂತ ಅನಿಸ್ತಿದೆ. ಯಾಕೆ ಅಂತಂದ್ರೆ, ಬಹುಶಃ ನಾವು ವಿಮರ್ಶಕರು ಏನ್ ಮಾಡ್ತೇವೆ ಎಷ್ಟೋ ಬಾರಿ ಅಂತಂದ್ರೆ, ನಮ್ಮ ಸಮಕಾಲೀನ ಚಿಂತಕರ ಕುರಿತು ಬಂದ ಲೇಖನಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸೋದಿಲ್ಲ. ನಮಗಿಂತಲೂ ಹಿರಿಯ ಲೇಖಕರ ಕುರಿತು ಬರೆದಾಗ ಆ ಲೇಖನ ಚೆನ್ನಾಗಿದೆ ಅಂತ ಬಹಳ ಮುಕ್ತವಾಗಿ ಹೇಳ್ತಿರ್ತಾರೆ. ಆದ್ರೆ ಸಮಕಾಲೀನ ಲೇಖಕರ ಬಗ್ಗೆ ಒಂದು ಲೇಖನ ಬಂದಿದೆ ಅಂತಂದ್ರೆ, ಅಥವಾ ನನಗಿಂತ ಕಿರಿಯರ ಬಗ್ಗೆ ಒಂದು ಲೇಖನ ಪ್ರಕಟವಾಗಿದೆ ಅಂತಂದ್ರೆ, ಗಂಭೀರವಾಗಿ ಪರಿಗಣಿಸದೇ ಇರುವ ಮನಸ್ಥಿತಿ ಎಷ್ಟೋ ಬಾರಿ ನಮ್ಮೊಳಗೆ ಇರುತ್ತೇನೋ ಅಂತ ಅನಿಸುತ್ತೆ. ಹೀಗಾಗಿ ಕೆಲವು ಬಾರಿ ನಾವು ಓದುವ ದೃಷ್ಟಿಕೋನ, ಆಲೋಚನೆ ಮಾಡುವ ದೃಷ್ಟಿಕೋನ ಬದಲಾವಣೆ ವಿಮರ್ಶಕರಲ್ಲೇ, ನಮ್ಮಂತಹ ವಿಮರ್ಶಕರಲ್ಲೇ ಇದೆ ಅಂತ ನಾನಾದ್ರೂ ಅಂದ್ಕೊಳ್ತೇನೆ. ಹೀಗಾಗಿ ನನಗೆ ಈ ಸ್ವರೂಪದ ಲೇಖನಗಳನ್ನ ಓದಿ ರಮೇಶ್ ಅವರನ್ನ ಪರಿಚಯ ಮಾಡಿಕೊಂಡಂತಹ ನನಗೆ ಕವನ ಸಂಕಲನ ತಂದು ಕೊಟ್ಟಾಗ, ನೀನ್ ಯಾವಾಗ ಕವನ ಬರೆಯೋದಕ್ಕೆ ಆರಂಭ ಮಾಡಿದೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಅವ್ರಿಗೆ ಕೇಳಿದ್ದೆ. ನನಗೆ ಗೊತ್ತೇ ಇರಲಿಲ್ವಲ್ಲ ನೀನು ಕವನ ಬರೀತಾ ಇದ್ದೀಯಾ ಅಂತ. ಯಾಕೆ ಅಂತಂದ್ರೆ, ತುಂಬಾ ಒಳ್ಳೆಯ ಕವಿತೆಗಳು ಅದರಲ್ಲಿವೆ ಆ ಸಂಕಲನದಲ್ಲಿ.
ದೀಪ ದ್ವೀಪಗಳ ನಡುವೆ ಹೆಸರೇ ಸಾಕು. ಒಂದು ಕವನ ಸಂಕಲನಕ್ಕೆ ಆ ಕವನ ಸಂಕಲನದ ಅಂತರ್ಸತ್ವ ಏನು ಅನ್ನೋದು ಗುರುತಿಸ್ಕೊಳ್ಬೇಕು ಅಂತಂದ್ರೆ ಒಂದು ಅಗಳು ಹಿಗಿಚಿ ನೋಡಿದ್ರೆ ಸಾಕು ಅನ್ನ ಕುದ್ದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರಪ್ಪ. ಹಾಗೆ ಆ ಶೀರ್ಷಿಕೆ ಏನ್ ಹೇಳುತ್ತೆ, ಈ ಕವಿ ವಾಚ್ಯ ಕವಿತೆಗಳನ್ನ ಬರೆಯುವ ಕವಿ ಅಲ್ಲ ಅನ್ನುವಂತಹದ್ದೇ ಆ ಶೀರ್ಷಿಕೆ ಮೊದಲೇ ಸ್ಪಷ್ಟಪಡಿಸಿದೆ. ದೀಪ ಮತ್ತು ದ್ವೀಪ ಈ ಎರಡು ಶಬ್ದಗಳು ನೋಡೋದ್ರಲ್ಲಿ ಸಾಮ್ಯತೆ ಇದ್ರೂ ಅರ್ಥ ವ್ಯತ್ಯಾಸ ಸಾಕಷ್ಟಿದೆ. ಮತ್ತು ಆ ಕವಿತೆಯೂ ಕೂಡ ಅವರು ಬರೆದ ಕವಿತೆ, ಆ ಶೀರ್ಷಿಕೆ ಸಂಬಂಧಪಟ್ಟಂತ ಕವಿತೆ ಏನಿದೆ ಅದು ಬಹಳ ಗಂಭೀರವಾದಂತಹ ಕವಿತೆ. ಆ ಕವಿತೆಯ ಅಂತರಾತ್ಮವನ್ನ ನೀವು ಮೊದಲ ಬಾರಿಗೆ ಓದಿದ್ರೆ ತಕ್ಷಣವೇ ಅಲ್ಲಿಯ ಅರ್ಥವ್ಯಾಪ್ತಿ ಎಷ್ಟೋ ಬಾರಿ ಓದುಗರಿಗೆ ದಕ್ಕೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ನಾನು ಆ ಕವಿತೆ ಮೊದಲು ಓದಿದಾಗಲೂ ಕೂಡ ಅಷ್ಟು ಗಂಭೀರ ಅಂತ ಅನ್ಸಲೇ ಇಲ್ಲ ಮೊದಲನೇ ಬಾರಿಗೆ ಓದಿದಾಗ. ಆದ್ರೆ ಮತ್ತೆ ಮತ್ತೆ ಓದಿದಾಗ ಕವಿತೆ ಹೆಚ್ಚಿನ ಅರ್ಥವನ್ನ ಬಿಟ್ಟುಕೊಡ್ತಾ ಹೋಗುತ್ತೆ. ಹೀಗಾಗಿ ಇವರ ಕವಿತೆಗಳು ಎಷ್ಟೋ ಬಾರಿ, ಕೆಲವು ಕವಿತೆಗಳು ಮಾತ್ರ, ಎಲ್ಲ ಕವಿತೆಗಳ ಬಗ್ಗೆ ಈ ಮಾತನ್ನು ನಾನು ಹೇಳಿ, ಕೆಲವು ಕವಿತೆಗಳು ಮೊದಲ ಓದಿಗೆ ಸಿಕ್ಕದೆ ನೀವು 2-3ನೇ ಬಾರಿಗೆ ಓದಿದಾಗ ಹೂವು ಹೇಗೆ ನಿಧಾನವಾಗಿ ಅರಳಿಕೊಳ್ಳುತ್ತೋ ಹಾಗೆ ಇಲ್ಲಿಯ ಕವಿತೆಗಳು ತನ್ನ ಅರ್ಥವನ್ನ ಬಿಚ್ಚಿಕೊಡುತ್ತವೆ. ಹೀಗಾಗಿ ಒಬ್ಬ ಸಾಮಾನ್ಯ ಕವಿ ವಾಚ್ಯಾರ್ಥದಲ್ಲಿ ಬರೆದಾಗ ಅದರ ಮೌಲ್ಯ ಇಂತಿಷ್ಟು ಅಂತ ಅಂದ್ಕೊಂಡ್ಬಿಟ್ಟು ಹೇಳಿ ಕೈ ಬಿಟ್ಬಿಡ್ಬೋದು. ಆದ್ರೆ ಇಲ್ಲಿ ವಾಚ್ಯ ಮತ್ತು ಸೂಚ್ಯಗಳ ನಡುವೆಯೇ ಕವಿತೆಗಳು ವಿಹರಿಸ್ತವೆ. ಹೀಗಾಗಿ ಕವಿತೆಗಳು ಗಂಭೀರ ಅಂತ ಹೇಳಿ ಅನಿಸ್ತವೆ. ಅದರ ಜೊತೆಗೆ ಕವಿಗೆ ಎಂತಹ ಪ್ರಜ್ಞೆ ಇದೆ ಅಂತಂದ್ರೆ ಕವಿತೆ ಯಾವಾಗ ಹುಟ್ಟುತ್ತೆ ಅನ್ನೋದ್ರ ಬಗ್ಗೆನೂ ಮಾತನಾಡ್ತಾರೆ, ಕವಿತೆ ಯಾವಾಗ ಸಾಯುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಮೊದಲ ಸಂಕಲನದ ಕವಿ ಸಾಮಾನ್ಯವಾಗಿ ಕವಿತೆ ಹೇಗೆ ಹುಟ್ಟುತ್ತೆ ಅಂತ ಬರೆಯೋದು ಬಹಳ ಸುಲಭ. ಆದ್ರೆ ಮೊದಲ ಕವಿತಾ ಸಂಕಲನದಲ್ಲಿ ಕವಿತೆ ಹೇಗೆ ಸಾಯುತ್ತೆ, ಯಾವ ಕಾರಣಕ್ಕೋಸ್ಕರ ಸಾಯುತ್ತೆ ಅಂತ ಅನ್ನೋದನ್ನು ವ್ಯಾಖ್ಯಾನ ಮಾಡೋದಿದೆ ಅಲ್ವಾ, ಅದು ಪ್ರಬುದ್ಧತೆ ಇದ್ದಾಗ ಮಾತ್ರ ಸಾಧ್ಯ. ಆ ಪ್ರಬುದ್ಧತೆಯ ವ್ಯಾಖ್ಯಾನದ ಸಾಲುಗಳು ಹೀಗೆ. ಮೇಲೆ ಕವಿತೆ ಮೊರೆಯುತ್ತದೆ ಅಂತ ಬರೀತಾರೆ. ಕೆಳಗಡೆ ಇನ್ನೊಂದು ಭಾಗದಲ್ಲಿ ಕವಿತೆ ಸೊರಗುತ್ತದೆ ಅಂತ ಅಂದ್ಕೊಂಡು ಬರೀತಾರೆ. ಮೊರೆಯುತ್ತದೆ ಎನ್ನುವಂತಹ ಸಾಲಿನ ಅಡಿಯಲ್ಲಿ ಬರುವಂತಹ 2 ಸಾಲುಗಳು ನನಗೆ ಹೆಚ್ಚು ಮಹತ್ವದ್ದು ಅಂತ ಅನಿಸಿದೆ. ದಶರಥನಲ್ಲಿದ್ದ ವರವ ಕೈಕೆಗೆ ಡ್ರಾ ಮಾಡಿಕೊಂಡಾಗ ಹೆಣ್ಣೆತ್ತವಳ ಗಂಡ ಕಣ್ಣಲ್ಲೇ ನಿಂದಿಸುವಾಗ ಸಾವಿನಂಚಿನಲ್ಲಿನ ಪ್ರೇಮಿಗೂ ಒಂದಿಷ್ಟು ಬಯಕೆ ಬಸಿರೊಡೆದಾಗ. ಕವಿತೆ ಯಾವಾಗ ಹುಟ್ಟುತ್ತದೆ, ಹೇಳುವ ಪರಿಭಾಷೆಯೇ ಒಂದು ರೀತಿಯಲ್ಲಿ ಒಗಟಿನ ಪರಿಭಾಷೆ. ಒಗಟಿನ ಪರಿಭಾಷೆ ಎನ್ನುವಂತಹದ್ದು ಒಂದು ಕಡೆಗೆ, ಇನ್ನೊಂದು ಭಾಷೆಯ ಪ್ರಯೋಗದ ದೃಷ್ಟಿಯಿಂದಲೂ ಕೂಡ ಇದು ಭಿನ್ನ ಅಂತ. ಡ್ರಾ ಮಾಡುವ ಪ್ರಕ್ರಿಯೆ, ವರವನ್ನ ಕೇಳಿ ಪಡೆದುಕೊಳ್ಳುವ ರೀತಿ ಇದೆ ಅಲ್ವಾ. ನಾವು ಎಷ್ಟೋ ಬಾರಿ ಇಂಗ್ಲಿಷ್ ಶಬ್ದಗಳನ್ನ ಬಳಸುವಂತಹದ್ದು ಸರಿಯಲ್ಲ ಅನ್ನುವ ಮಾತು ಹೇಳಿದಾಗೂ ಕೂಡ ಎಷ್ಟೋ ಬಾರಿ ಇಂತಹ ಶಬ್ದಗಳು ಇಲ್ಲಿ ಬಂದಾಗ ಅದರ ಅರ್ಥವನ್ನು ಹೆಚ್ಚಿಸಿವೆ, ಇಡೀ ಸಂಕ್ಷಿಪ್ತಗೊಳಿಸಿಬಿಟ್ಟು ಹೇಳುವಂತಹ ಒಂದು ಪ್ರಕ್ರಿಯೆ ಇದೆ ಅಲ್ವಾ. ಹೇಳಬೇಕಾದಂತಹದ್ದನ್ನ ಒಂದೇ ಒಂದು ಅಕ್ಷರದ ಮೂಲಕ ವ್ಯಕ್ತಪಡಿಸುವ ರೀತಿ ಇದೆ ಅಲ್ವಾ. ಅದು ಏನಾಗುತ್ತೆ, ಕವಿತೆಗೆ ಹೆಚ್ಚಿನ ಮೆರುಗನ್ನ ಮತ್ತು ಶಕ್ತಿಯನ್ನ ತಂದುಕೊಡ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಬರೀ ಅಭಿವ್ಯಕ್ತಿ ಮುಖ್ಯ ಅಲ್ಲ, ಎಷ್ಟೋ ಬಾರಿ ಭಾಷೆಯ ಪ್ರಯೋಗ ಏನ್ ಮಾಡ್ತದೆ, ಕವಿತೆಯ ಅಂತರ್ಸತ್ವವನ್ನ ಕಟ್ಟಿಕೊಡ್ತದೆ. ಹೀಗಾಗಿ ಇಲ್ಲಿಯ ಕವಿ ಒಗಟಿನ ಪರಿಭಾಷೆಯಲ್ಲಿ ವಿಷಯವನ್ನ ಕಟ್ಟಿಕೊಡುವುದು ಅಷ್ಟೇ ಅಲ್ಲ, ಪೌರಾಣಿಕ ಪಾತ್ರಗಳ ಮೂಲಕ ವಿಷಯವನ್ನ ಕಟ್ಟಿಕೊಡುವುದು ಅಷ್ಟೇ ಅಲ್ಲ, ಆ ಭಾಷೆಯ ಮೂಲಕವೂ ಕೂಡ ಹಿಡಿತವನ್ನು ಸಾಧಿಸಿ ಹೇಳೋದಿದೆ ಅಲ್ವಾ, ವಿಶಿಷ್ಟ ಅಂತ ಅಂದ್ಕೊಂಡು ಬಿಟ್ಟು ನನಗನ್ಸಿ. ಹೀಗಾಗಿ ಇಂಥ ಕವಿತೆಗಳನ್ನು ನೋಡಿದಾಗ, ಇಂಥ ಸಾಲುಗಳನ್ನು ನೋಡಿದಾಗ ಮೊದಲ ಸಂಕಲನದ ಕವಿ ಇವರು ಅಂತ ಅಂದ್ಕೊಂಡ್ಬಿಟ್ಟು ಹೇಳೋದು ಕಷ್ಟ.
ಒಬ್ಬ ಅಧ್ಯಾಪಕರಿಗೆ ಪಾಠ ಮಾಡಿ ಅಭ್ಯಾಸ ಇದೆ. ಯಾವುದು ಕವಿತೆ ಅಲ್ಲ ಅಂತ ಅನ್ಕೊಂಡ್ಬಿಟ್ಟು ತೂಗಿ ಹೇಳುವ ಗುಣ ಇರ್ತದೆ. ಹಾಗಿದ್ದಾಗ ಏನಾಗುತ್ತೆ, ಕವಿತೆ ಹೇಗೆ ಕಟ್ಟಬೇಕು ಅಂತ ಪಾಠ ಮಾಡೋದಕ್ಕೆ ಹೊರಟಾಗ ಹೇಗೆ ಕಟ್ಟಬೇಕು ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ. ಒಂದು ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ಹೊರಟಾಗಲೇ ಬರುವ ಸಮಸ್ಯೆಗಳು ಇವೆ. ಹಾಗೆ ನಿಗೋ ರಮೇಶ್ ಅವರು ಏನ್ ಮಾಡಿದ್ದಾರೆ, ಅವರು ಒಬ್ಬ ಅಧ್ಯಾಪಕರಾಗಿರುವುದರ ಜೊತೆಗೆ ಕವಿತೆಯನ್ನ ಕಟ್ಟುವ ಕಲೆ ಇದೆ ಅಲ್ವಾ, ಅದನ್ನ ರೂಢಿಸಿಕೊಂಡಿದ್ದಾರೆ ಎನ್ನುವಂತಹದ್ದನ್ನ ಇಂತಹ ಕವಿತೆಯ ಸಾಲುಗಳ ಮೂಲಕ ಅದು ಸ್ಪಷ್ಟಪಡಿಸುತ್ತೆ. ಅಷ್ಟೇ ಅಲ್ಲ, ಕವಿತೆ ಯಾವಾಗ ಹೊರಗುತ್ತೆ ಎನ್ನುವಂತಹದ್ದು ಬಹಳ ವಿಶೇಷವಾಗಿ ಅವರು ಮುಂದಿಡ್ತಾ ಇದ್ದಾರೆ. ಮುಖಕ್ಕೆ ಬೆನ್ನಿಗೆ ತನ್ನ ಅರ್ಥವೊಂದಿಲ್ಲದೆ ಎಲ್ಲ ಇರಬೇಕಾದರೆ ತಾಯ್ತನದ ಕಸುವಿಲ್ಲದಾಗ, ಎಲ್ಲ ಇರಬೇಕಾದರೆ ತಾಯ್ತನದ ಕಸುವಿಲ್ಲದಾಗ ಬಾಳ ಸೊಡರಿಗೆ ಎಣ್ಣೆ ಬೆಂಕಿಗಳ ಸ್ಪರ್ಶಿಸದೆ, ಅನ್ನ ಬೇಡುವ ಹೊಟ್ಟೆಗೆ ನಿತ್ಯ ಪದ್ಯ ಓದುವ ಮೂರ್ಖ ಸ್ಥಿತಿ ಬಂದಾಗ ಕವಿತೆಯು ಸಾಯುತ್ತದೆ. ಬೆಂಕಿಯ ಸ್ಪರ್ಶ, ಒಂದು ದೀಪದ ಬೆಳಗುವಿಕೆಗೆ ಇರುವಂತಹ ಬೆಂಕಿಯ ಸ್ಪರ್ಶ ಇದೆ ಅಲ್ವಾ, ಬೆಂಕಿಯ ಸ್ಪರ್ಶ ಮತ್ತು ಸಂತಾನೋತ್ಪತ್ತಿ ಅಂತ ನೀವು ಅದನ್ನು ಇಟ್ಕೊಳ್ಳೋದು ಸಂಕೇತವನ್ನ. ಅಂದ್ರೆ ತಾಯ್ತನದ ಗುಣ ಕವಿಗೆ ಅಗತ್ಯವಾಗಬೇಕು. ಆ ಮಾತೃತ್ವದ ಗುಣ ಸತ್ತು ಹೋಯಿತು ಅಂತಂದ್ರೆ ಕವಿತೆ ಹುಟ್ಟೋದು. ಬೆಂಕಿಯ ಜೊತೆಗೆ ತಂಪಿನ ಗುಣವೂ ಇದ್ದಾಗಲೇ ದೀಪ ಉರಿಯುತ್ತದೆ ಅನ್ನುವಂತಹ ಒಂದು ಸೂಚನೆಯನ್ನು ಅಲ್ಲಿ ಕೊಟ್ಟಿದ್ದು ವಿಶೇಷ ಅಂತ ನನಗನ್ನಿದೆ. ಅಂದ್ರೆ ಕವಿತೆಯನ್ನ ಕಟ್ಟುವಾಗ ಎರಡು ವಿರೋಧಾಭಾಸಗಳ ವಿಚಾರಗಳು ಮುಖಾಮುಖಿಗೊಳಿಸಿ ಅದರ ಉತ್ಪನ್ನ ಮತ್ತು ಅದರ ಪ್ರತ್ಯುತ್ಪನ್ನವನ್ನು ಹೇಳ್ತಾನೆ. ಎಲ್ಲಿ ಉತ್ಪನ್ನ ಇರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಕೂಡ ಸೂಚಿಸುವ ಕ್ರಮ ಇದೆ ಅಲ್ವಾ, ಅದು ನನಗೆ ವಿಶೇಷ ಅಂತ ಅನ್ಸುತ್ತೆ. ಹೇಳುವ ರೀತಿ ಇದೆ ಅಲ್ವಾ, ಅದು ವಿಶೇಷ ಅಂತ ಅನ್ಸುತ್ತೆ. ಹೀಗಾಗಿ ನಿಗೋ ರಮೇಶ್ ಅವರು ಈ ಸ್ವರೂಪದ ಕವಿತೆಗಳು ಈ ಸಂಕಲನದಲ್ಲಿ ಹಲವಾರು, ಆದರೆ ಎಲ್ಲಾ ಕವಿತೆಗಳು ಇದೇ ಸ್ವರೂಪದಲ್ಲಿಯೇ ಗಂಭೀರದ ರೂಪವನ್ನ ತಾಳಿ ನಮ್ಮೆದುರಿಗೆ ಅನಾವರಣಗೊಂಡಿವೆ ಅಂತ ನನಗೆ ಅನಿಸಿಲ್ಲ. ಬಹುಶಃ ಅವರಿಗೂ ಅನಿಸಿಲ್ಲ ಅಂತ ಅನ್ಕೊಂಡು. ಆದರೆ ಹೆಚ್ಚಿನ ಕವನ, ಅರ್ಧಕ್ಕಿಂತಲೂ ಹೆಚ್ಚಿನ ಕವನ ಗಂಭೀರ ಕವಿತೆಗಳಿವೆ ಅನ್ನುವಂಥದ್ದನ್ನ ನಾನು ಬಿಚ್ಚು ಮನಸ್ಸಿನಿಂದ ಹೇಳಬೇಕಿದ್ದ. ಶಬ್ದಗಳನ್ನ ಇವರು ಎಷ್ಟರ ಮಟ್ಟಿಗೆ ಬಳಸ್ತಾರೆ ಮತ್ತು ಸೂಕ್ಷ್ಮತೆ ಅನ್ನುವಂಥದ್ದು ಕವಿಗೆ ಎಲ್ಲಿರ್ತದೆ ಮತ್ತು ಹೇಗಿರ್ತದೆ. ಕಾಣಿಕೆಗಳು ಬೇಕು ಅನ್ನುವಂಥದ್ದು ಒಂದು ಕವಿ. ಕಾಣಿಕೆಗಳು ಯಾರು ಕೊಟ್ಟಿಲ್ಲ, ಯಾರು ಇಸ್ಕೊಂಡಿಲ್ಲ. ಹೆಚ್ಚಿನವರು ಆ ಕೆಲಸ ಮಾಡಿಲ್ಲ. ನಾನು ಮೊದಲು ಯೂನಿವರ್ಸಿಟಿಗೆ ಬಂದಾಗ ನನಗೂ ಒಬ್ರು ಕಾಣಿಕೆ ಕೊಟ್ಟಿದ್ರು. ಕೊಡಕ್ ಬಂದಾಗ ನನಗೆ ಕಾಣಿಕೆ ತಗೊಂಡ ಅಭ್ಯಾಸ ಇಲ್ಲ, ನಾನು ತಗೊಳ್ಳೋದಿಲ್ಲ. ಬಹಳ ಪ್ರೀತಿಯಿಂದ ತಂದಿದ್ದೇನೆ, ತಗೊಳ್ಳಿ ಅಂತ ಒತ್ತಾಯ. ಇಲ್ಲ, ನಾನು ತಗೊಳ್ಳೋದಿಲ್ಲ, ವಾಪಸ್ ಕಳಿಸ್ತೀನಿ. ಆದ್ರೆ ಮುಖ ಇಷ್ಟು ಸಣ್ಣ ಮಾಡ್ಕೊಂಡ್ಬಿಟ್ಟು ತಗೊಂಡು, ನಾನು ಬೇಕು ಅಂತ ಅನಿಸ್ದಾಗ ನಾನು ಇನ್ನೊಮ್ಮೆ ನಿಮ್ಮ ಹತ್ರನೇ ಕಾಣಿಕೆ ಕೇಳ್ತೇನೆ ಅಂತ. ಆದ್ರೆ ಅವಾಗ ನಾನು ಕಾಣಿಕೆ ಕೇಳಿದ್ರೆ ನೀವು ಖಂಡಿತ ಕೊಡೋದಿಲ್ಲ ಅಂತ ನನಗೆ ಅನಿಸಿದೆ ಅಂತ ಹೇಳಿದ್ದೆ. 2 ವರ್ಷಗಳ ನಂತರ ಪುನಃ ನಾನು ಆ ಕಾಣಿಕೆ ಕೇಳಿದೆ. ನಿಮ್ ಕೈಯಲ್ಲಿರೋ ಗಡಿಯಾರ ಇದೆ ಅಲ್ವಾ, ಅದನ್ನ ನನಗೆ ಕೊಡಿ ಅಂತ ನಾನು ಕೇಳಿದ್ದೆ. ಅಯ್ಯೋ, ನಾನೇ ಕೊಡ್ಲಿ ಆ ಗಡಿಯಾರ, ಕೊಡೋಕ್ಕಾಗಲ್ಲ. ಕಾಣಿಕೆ ನಾವು ಸಾಮಾನ್ಯವಾಗಿ ನೆನಪಿನ ಕುರುಹು ಅಂತ ಅನ್ಕೊಳ್ತೇವೆ. ಆದ್ರೆ ಈ ಕವಿ ಅದಕ್ಕಿಂತಲೂ ಭಿನ್ನವಾದ ಪರಿಭಾಷೆಯ ಮೂಲಕ ಇಟ್ಟಾಗ ಅದಕ್ಕೆ ವಿಶೇಷ ಅರ್ಥ ಆಗತ್ತೆ. ಅದು ಕವಿತೆ ಒಂದು ವೇಳೆ ಅದು ನೆನಪಿನ ಸ್ವರೂಪಕ್ಕಾಗಿಯೇ ಇರುವಂತಹದ್ದು ಅಂತ ಬರೆದಿದ್ದೇ ಆಗಿದ್ರೆ ಅದು ಒಂದು ಕವಿತೆ ಅಂತ ಅನ್ಸ್ಕೊಳ್ಳುವ ಅಗತ್ಯನೇ ಇರ್ತಿರ್ಲಿಲ್ಲ. ಅದು ಭಿನ್ನ ಅರ್ಥದಲ್ಲಿ ಕಟ್ಟಿಕೊಟ್ಟಾಗ ಮಾತ್ರ ಕವಿತೆ ಅಂತ ಅನ್ಸುತ್ತೆ. ಹೌದಲ್ವಾ, ಇದು ನಮ್ಗೆ ಹೊಡೆದಿಲ್ಲೇ ಇಲ್ವಲ್ಲ ಇದು ಅಂತ ಅನ್ಸುತ್ತೆ ನನಗೆ. ತಕ್ಷಣ ಇಲ್ಲಿಯ ಸಾಲನ್ನ, ಕೊನೆಯ ಸಾಲನ್ನ ಓದಿದಾಗ ಎಷ್ಟು ನನ್ನ ಗಮನಕ್ಕೆ ಇರಲಿಲ್ವಲ್ಲ ಇದು ಅಂತ ಅನ್ಸುತ್ತೆ. ಆ ಸಾಲನ್ನ ಓದ್ಬಿಟ್ಟು
ಈ ಕಾಣಿಕೆ ಯಾವಾಗ ಮಹತ್ವ ಪಡ್ಕೊಳ್ತದೆ ಅಂತಂದ್ರೆ, ನಿನ್ನೊಂದಿಗೆ ನಿನ್ನೊಡನೆ ನಾನು, ನನ್ನೊಡನೆ ನೀನು ಇರಲಾಗದ ಗಳಿಗೆ ನಾವಾಗಿ ಸಂತೈಸಲು, ಪರಸ್ಪರ ಸಾಂತ್ವನ ಹೇಳಿಕೊಳ್ಳುವುದಕ್ಕೋಸ್ಕರವಾಗಿ ಕಾಣಿಕೆ ಇರುತ್ತೆ ಅನ್ನುವ ಪರಿಕಲ್ಪನೆಯನ್ನು ಮುಂದಿಡ್ತಾ ಇದ್ದಾರಲ್ವ, ಅದು ಒಂದು ಸಣ್ಣ ಸಂಗತಿ, ಮೈನು ಬಹಳ ಬಹಳ ತೃಣವಾದಂಥದ್ದು, ಬಹಳ ಸಣ್ಣ ಸಂಗತಿ ಅಂತ ನನಗೆ ಅನಿಸುತ್ತೆ. ಒಬ್ಬ ನಿಜವಾದ ಕವಿ ಯಾರು ಅಂತಂದ್ರೆ, ಹೇಳಲಾಗದ, ಗುರುತಿಸಲಾಗದ, ಕಾಣಲಾಗದ ಸಣ್ಣ ಸಂಗತಿಯನ್ನೇ ಗುರುತಿಸಿ ಹೇಳುವವದ್ದು. ದೊಡ್ಡದು ಎಲ್ಲರ ಕಣ್ಣಿಗೂ ಕಾಣುತ್ತೆ, ಎಲ್ಲರ ಕಣ್ಣಿಗೆ ಕಾಣುವಂತಹದ್ದು ಬೇರೆಯವರಿಗೆ ಕಂಡ ಹಾಗೆ ಇನ್ನೊಬ್ಬರು ಕಾಣೋದೇನು ವಿಶೇಷ ಅಲ್ಲ. ಆದ್ರೆ ಕಾಣದೇ ಇರುವಂತಹದ್ದನ್ನ ಕಾಣುವ ಹಾಗೆ ತೋರಿಸಿಕೊಡುವಂತಹದ್ದು ಇದೆ ಅಲ್ವಾ, ಅದು ವಿಶೇಷ ಅಂತ ನನಗನ್ಸಿದೆ. ಆದ್ರೆ ಈ ಕವಿತಾ ಸಂಕಲನ ನಾನು ಬಹಳ ಹಿಂದೆ ಹೋದೆ. ಇಲ್ಲಿ ಹಿತಮಿತವಾದ ಭಾಷೆ, ವಸ್ತುವಿನ ಆಯ್ಕೆ ಇವೆಲ್ಲವೂ ಮನಸೆಳೆಯುವಂತಿದ್ದಾಗಲೂ ಕೂಡ ನನಗೆ ಅನಿಸಿದ್ದು, ಎಲ್ಲಿ ಕವಿ ಈ ಸಂಕಲನದಲ್ಲಿ ಭಾವಬಂಧುರದ ಅಲೆಯ ಒಳಗಡೆಗೆ ಹೆಚ್ಚು ನಿಂತು ಆಲೋಚನೆ ಮಾಡುವ ಗುಣವನ್ನ ತೋರಿಸ್ತಾರೇನೋ ಅಂತ. ಭಾವಬಂಧುರದ ಸೀಮಾರೇಖೆಯನ್ನು ಮೀರಿ ಹೊರಗಡೆ ಹೋಗ್ತಾ ಇಲ್ವೇನೋ ಅಂತ ಅನಿಸಿದೆ. ರಾಜಕೀಯದ ಕುರಿತು ಹಲವು ಕಡೆ ಪ್ರಸ್ತಾಪಗಳು ಬರ್ತಾ, ಚರ್ಚೆಗಳು ಇವೆ. ಆದರೆ ಆ ರಾಜಕೀಯ ವಿಷಯಗಳು ಅಷ್ಟಾಗಿ ಕಾಡೋದು. ಭಾವನಾತ್ಮಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ವ್ಯಕ್ತವಾದ ಕವಿತೆಗಳು ಎಷ್ಟರ ಮಟ್ಟಿಗೆ ಓದುಗರಿಗೆ ಕಾಡ್ತಾವೆಯೋ, ಅಷ್ಟು ಆ ಭಾವ ಬಂಧುರದ ಸೀಮೆಯನ್ನ ಮೀರಿದ ಕವಿತೆಗಳು ಏನಿವೆಯೋ ಅಷ್ಟರ ಮಟ್ಟಿಗೆ ಗಮನಕ್ಕೆ ಬಾರದೆ ಹೋಗುವ ಸಂಗತಿಗಳು ಹೆಚ್ಚಿವೆ ಅಂತ ನನಗೆ ಅನಿಸಿತ್ತು ಅದನ್ನು ಓದುವ. ಆದ್ರೆ ಬಗ್ಗೆ ಬರೀತಾ ಹೋಗ್ತಾ ಕೊನೆಗೆ ಏನ್ ಮಾಡ್ತಾರೆ, ನನ್ನ ಈ ಗುಲಗಂಜಿ ಆ ಕಡೆ ಚುಟುಕು ಆಗೋದಿಲ್ಲ, ಈ ಕಡೆ ಹನಿಗವನೂ ಆಗೋದಿಲ್ಲ, ಎರಡರ ಮಧ್ಯದ ಸ್ವರೂಪದ್ದು ಅನ್ನುವ ನಿರ್ಣಯಕ್ಕೆ ಅವ್ರು ಬರ್ತಾರೆ. ಅದು ಆ ನಿರ್ಣಯ ಬಹಳ ಸಮರ್ಥವಾದಂತಹದ್ದು ಅಂತ ನಾನಾದ್ರೂ ಅಂದ್ಕೊಳ್ತೇನೆ. ಯಾಕೆ ಅಂದ್ರೆ ನವ್ಯದ ಸಂದರ್ಭದಲ್ಲಿ ಪ್ರಗತಿಯಲ್ಲೂ ಏನು ಚುಟುಕನ್ನ ಆರಂಭ ಮಾಡಿದ್ರು, ನವ್ಯರ ಅದನ್ನ ಹನಿಗವನ ಅಂತ ಅಂದ್ಕೊಂಡ್ಬಿಟ್ಟು ರೂಪ ಕೊಟ್ಟು ಇನ್ನೊಂದು ರೀತಿಯಲ್ಲಿ ಬರೆಯೋದಕ್ಕೆ ದಲಿತ ಬಂಡಾಯಕ್ಕೆ ಬಂದಾಗ ಏನಾಗ್ಬಿಟ್ಟು ಅಂತಂದ್ರೆ, ಚುಟುಕನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಲಿಕ್ಕಾಗದೆ, ಹನಿಗವನವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಿಕ್ಕಾಗಲಾರದೆ, ಎರಡರ ಮಧ್ಯಂತರದ ಸ್ವರೂಪವನ್ನ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆ ಮಧ್ಯಂತರದ ಪ್ರಯೋಗಕ್ಕೆ ನಾನು ಕರೆಯೋದಕ್ಕೆ ಬಯಸೋದು ಚುಟುಕವನ ಅಂತ ಅಂದ್ಕೊಂಡ್ಬಿಟ್ಟು ಅದಕ್ಕೆ ಕರೆಯುವುದು. ಯಾಕೆಂದ್ರೆ ಈ ಕಡೆ ಹನಿಗವನವೂ ಹೌದು, ಈ ಕಡೆ ಚುಟುಕು ಹೌದು ಅಂತ ಅನಿಸುತ್ತೆ. ಚುಟುಕಿನ ಲಕ್ಷಣಗಳೇ ಬೇರೆ, ಹನಿಗವನದ ಲಕ್ಷಣಗಳೇ ಬೇರೆ. ಆದ್ರೆ ಅವು ಎರಡನ್ನೂ ಸಮೀಕರಿಸಿಬಿಟ್ಟು ಕೊಡುವಂತಹ ಒಂದು ಪ್ರಕ್ರಿಯೆ ಇದೆ ಅಲ್ವಾ, ಅದಕ್ಕೆ ಇಲ್ಲಿ ರಮೇಶ್ ಅವರು ಮುಂದಾಗಿದೆ. ಹೀಗಾಗಿ ಈ ಸಂಕಲನದ ಹೆಚ್ಚಿನ ಗುಲಗಂಜಿಗಳು ಒಂದು ರೀತಿಯಲ್ಲಿ ಅಪರೂಪ ಅನ್ನುವ ಹಾಗೆಯೇ ಇದ್ದಾವೆ ಮತ್ತು ಅಪರೂಪದ ರೀತಿಯಲ್ಲಿಯೇ ಅವರು ಕಟ್ಟಿಕೊಟ್ಟಿದ್ದಾರೆ. ಅನುಭವದಿಂದ ಹೊರತಾದ ಯಾವುದೇ ಚುಟುಕು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಾರ. ಅನುಭವ ಇದ್ದರೆ ಚುಟುಕು ಏನಾಗತ್ತೆ, ಎದೆಯ ಮೇಲೆ ಬರೆ ಇಟ್ಟ ಹಾಗೆ ಉಳಿದು. ಒಂದು ಮಾತು ಎಷ್ಟೋ ಬಾರಿ ನಾವು ಆಡ್ತೇವೆ, ಆಡಿದ ಮಾತು ಕಿವಿ ಮೇಲೆ ಹಲವಾರು ಬಾರಿ ಬಿದ್ದಿರ್ತದೆ. ಆದರೆ ಅದು ಕವಿತೆಯ ಸಾಲಾಗಿ ಕವಿತೆಯ ಜೊತೆಗೆ ಬಂದಾಗ ಛೇ ಹೌದಲ್ವಾ ಇದು ಅಂತ ಅನಿಸ್ಬಿಡುತ್ತೆ. ಹಾಗೆ ಅನಿಸಿದಂತ ಒಂದು ಮಾತು ಯಾವುದು ಅಂತಂದ್ರೆ, ನಾಟಕ ಅನ್ನುವಂತಹ ಒಂದು ಚುಟುಕನ್ನ ಈ ರೀತಿ ಅವರು ಹೇಳ್ತಾ ಹೋಗ್ತಾರೆ. ಬಾಯಿಯಿಂದ ಆಚೆ ತೆಗೆದ ತುತ್ತು ಅಗೆದವರಿಗೆ ಅಸಹ್ಯ. ನಮ್ಮ ಬಾಯಿಯೊಳಗಿನ ತುತ್ತು ಹೌದಲ್ವಾ, ಹೌದಲ್ವಾ? ನಾವು ಎಷ್ಟೋ ಬಾರಿ ಬಾಯಲ್ಲಿ ಒಂದು ಹರಳು ಬಂತು ಅಂದ್ರೆ ಊಟ ಮಾಡುವ ಸಂದರ್ಭದಲ್ಲಿ ತಕ್ಷಣ ಬಾಯಿಯಿಂದ ತೆಗೆದು ಬಿಡ್ತಾರೆ. ಎಷ್ಟು ಹೊತ್ತು ಅಂಗೈಯಲ್ಲಿ ಹಿಡ್ಕೊಳ್ಳೋದು ಸಾಧ್ಯ ಇದೆ ಆ ತುತ್ತ ಹಿಡ್ಕೊಳ್ಳಿ. ಅಂದ್ರೆ ನಮ್ಮ ದೇಹದ ಒಳಗಿನ ರಸ ಆ ಅನ್ನಕ್ಕೆ ಬೆಳೆದಾಗ ನಾವು ಆ ಹೇಸಿಕೆಯನ್ನು ಪಡ್ತೇವೆ. ಅನ್ನದ ಜೊತೆಗೆ ಇರುವಂತಹ ಇನ್ನೊಂದಕ್ಕೆ ಬೇರೆ. ಆದರೆ ಮುಂದೆ
ಅಲ್ವಾ, ಅದು ಹೆಚ್ಚು ನನಗೆ ಮುಖ್ಯ. ಮುಂದೆ ಎಲ್ಲಿಗೆ ಹೊರಡುತ್ತದೆ ಅಂದರೆ ಈ ಅನುಭವದ ಮಾತು ಬಹಳ ನನಗೆ ತಕ್ಷಣ ಈ ಮೊದಲನೇ ಸಾಲು 2 ಸಾಲು ಇದ್ದಾವಲ್ವ, ಅದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿದ್ದು ಮತ್ತು ಪದೇ ಪದೇಯಾಗಿ ನನ್ನ ನಾಲಿಗೆಯ ಮೇಲೆ ಸುಳಿಯುವ ಹಾಗೆ ಮಾಡಿ. ಮುಂದಿನ ಸಾಲು ಹೀಗಿದೆ: ಬಾಯಿಯಿಂದ ಆಚೆ ತೆಗೆದ ತುತ್ತು ಅಗೆದವರಿಗೆ ಅಸಹ್ಯ, ಅನ್ಯರು ತೆಗೆದು ತೋರಿದ ನಮ್ಮೊಳಗಿನ ಹುಡುಕು ನಮಗೆ ಸಹಿತ. ನಾವು ಮಾಡಿದ ತಪ್ಪು ಬೇರೆಯವರು ಹೆಂಗೆ ತೆಗೆದು ತೋರಿಸ್ತಾರೆ ಅಂತಂದ್ರೆ ಅದು ನಾವು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇರ್ತದೆಯೇ? ಎಷ್ಟೋ ಬಾರಿ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅಂತ. ಆದರೆ ಅನ್ಯರು ತೆಗೆದು ತೋರಿದ ನಮ್ಮೊಳಗಿನ ಹುಡುಕು ನಮಗೆ ಸಹ್ಯ, ಮನಮೋಹಕ ಬದುಕೇಕೆ ಈ ಪರಿ ಕಪಟನ. ಮನುಷ್ಯನ ದ್ವಂದ್ವಗಳು ಏನಿವೆಯೋ ಆ ದ್ವಂದ್ವಗಳನ್ನ ಬಿಚ್ಚಿ ತೋರೋದಕ್ಕೆ ಪ್ರಯತ್ನ ಪಡುತ್ತೆ. ಮೇಲಿನ ಮಾತು ನನಗೆ 2ನೇ ಸಾಲಿನ ಮಾತುಗಳಿದ್ದಾವಲ್ವ, ಅದು ಒಂದು ರೀತಿಯಲ್ಲಿ ತಟಸ್ಥ ಅಂತ ಅನಿಸುತ್ತೆ. ಸಹ್ಯ ಅಂತ ಹೇಳೋದಿದೆ ಅಲ್ವಾ, ಅದು ಸಹ್ಯ ಅಂತ ಇಟ್ಕೊಳ್ಬಹುದು, ಇನ್ನೊಂದು ರೀತಿಯಲ್ಲೂ ಇಟ್ಕೊಳ್ಬಹುದು. ಆದರೆ ಕೊನೆಯ ಮನುಷ್ಯನ ಅಸ್ತಿತ್ವದ ಬಗ್ಗೆ ಮಾತನಾಡುವ ಸಾಲು ಏನ್ ಮಾಡುತ್ತೆ, ಅದು ಚುಟುಕಿನ ಸ್ವರೂಪಕ್ಕೆ ತಂದಿರಿಸುತ್ತೆ. ಪ್ರಶ್ನೆ ಬಂದಾಗ ಮಾತ್ರ ಏನಾಗುತ್ತೆ, ಅದು ಚುಟುಕಿನ ಫಾರ್ಮ್ಗೆ ತಿರುಗಿಕೊಳ್ಳುತ್ತದೆ ಅಂತ ನನಗನ್ಸುತ್ತೆ. ಇಲ್ಲಿ ಹಲವಾರು ಚುಟುಕುಗಳಿವೆ, ಈ ಸ್ವರೂಪದ ಚುಟುಕುಗಳು. ಅಂಥವುಗಳನ್ನ ಓದಿ ನೀವೆಲ್ಲ ಆನಂದಿಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಾಧ್ಯ ಇದ್ದವರು ಈ ಸಂಕಲನವನ್ನು ತಗೊಂಡು, ಪಬ್ಲಿಷರ್ ಇದ್ದಾರೆ ಸುಮಾರು. ನನಗೆ ಇವತ್ತಿನ ಸಂದರ್ಭದಲ್ಲಿ ಕವನ ಸಂಕಲನವನ್ನ ಮುದ್ರಿಸುವಂತಹ ಪ್ರಕಾಶಕರಿಗೆ 100 ನಮನಗಳನ್ನು ಹೇಳಬೇಕು ಅಂತ ಅನ್ಸುತ್ತೆ. ರಮೇಶ್ ಅವರೇ ಒಂದು ಕಡೆ ಬರೀತಾರೆ, ಕವನ ಸಂಕಲನ ಪ್ರಕಟ ಮಾಡಿದ್ರೆ ಯಾರಿಗೆ ಓದ್ತಾರೆ ಅಂತಾರೆ ಪ್ರಕಾಶಕರು. ಇನ್ನೂ ಕೆಲವು ಪ್ರಕಾಶಕರಿದ್ದಾರೆ, ತಗೊಂಡು ಬರ್ರಿ ನೋಡ್ತೇನೆ ಹೇಗಿವೆ ಕವಿತೆಗಳು ಅಂತಾರೆ, ಪ್ರಕಟ ಮಾಡ್ತಾರೆ. 2 ರೀತಿಯ ಪ್ರಕಾಶಕರಿದ್ದಾರೆ. ಯಾಕೆ 100 ನಮನ ಹೇಳಬೇಕು ಅಂತ ನನಗೆ ಅನ್ಸುತ್ತೆ ಅಂದ್ರೆ, ಇತ್ತೀಚೆಗೆ ಪ್ರಕಾಶಕರು ಲೇಖಕರನ್ನ ಕಂಡ್ರೆ ಓಡಿ ಹೋಗ್ತಾರೆ, ಮುಖ ತೋರಿಸೋದಕ್ಕೆ ಇಷ್ಟಪಡಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸರ್ಕಾರ ಪುಸ್ತಕಗಳನ್ನ ಕೊಂಡುಕೊಳ್ಳೋದಕ್ಕೆ ಮೊದಲು ಅನುದಾನ ಕೊಡ್ತಾರೆ. ಯಡಿಯೂರಪ್ಪನವರು ಪುಸ್ತಕಗಳನ್ನು ಕೊಂಡುಕೊಳ್ಳೋದಕ್ಕೆ ಧಾರಾಕಾರವಾಗಿ ದುಡ್ಡನ್ನು ಹರಿಸ್ತಾ ಇದ್ರು. ಯಾಕೋ ಸಿದ್ದರಾಮಯ್ಯನವರು ಪುಸ್ತಕಗಳನ್ನು ಕೊಂಡುಕೊಳ್ಳೋದಕ್ಕೆ ಹಣವನ್ನ ಧಾರಾಕಾರವಾಗಿ ಹರಿಸೋದ್ರಲ್ಲಿ ಸ್ವಲ್ಪ ಮುತುವರ್ಜಿಯನ್ನು ವಹಿಸ್ತಾ ಇಲ್ವೇನೋ ಅಂತ ಅನಿಸುತ್ತೆ. ಯಾಕೆ ಅಂದ್ರೆ ಪ್ರಕಾಶಕರು ಹೇಳುವಂತಹದ್ದು ಏನು ಅಂತಂದ್ರೆ, ಅಯ್ಯೋ ಸ್ವಾಮಿ 2012ರಿಂದ ನಾವು ಪುಸ್ತಕ ಪ್ರಿಂಟ್ ಮಾಡಿ ಕಾಯ್ತಾ ಇದ್ದೇವೆ, ಖರೀದಿ ಮಾಡ್ತಾರೆ ಗ್ರಂಥಾಲಯಕ್ಕೆ ಅಂತ ಅಂದ್ಕೊಂಡ್ಬಿಟ್ಟು ಇನ್ನೂ ಯಾರು ಖರೀದಿ ಮಾಡಿಲ್ಲ. ಹೀಗಾಗಿ ನಮ್ಮ ಬಂಡವಾಳವೆಲ್ಲ ಲಾಕ್ ಆಗಿದೆ. ಹೀಗಾಗಿ ನಾವು ಯಾವುದೇ ಪುಸ್ತಕವನ್ನು ಪ್ರಿಂಟ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಅವ್ರು ಹೇಳ್ತಾರೆ. ಲೇಖಕರನ್ನ ಕಂಡ್ರೆ ಎಲ್ಲಿ ಪುಸ್ತಕ ಪ್ರಿಂಟ್ ಮಾಡಿ ಅಂತ ಹೇಳ್ತಾರೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಬರ್ತೇನೆ ಸರ್ ಆಮೇಲೆ ಸಿಗ್ತೇನೆ ಅಂತ ಅಂದ್ಕೊಂಡ್ಬಿಟ್ಟು ಹೋಗಿದ್ದನ್ನ ನಾನು ಬೇರೆಯವರ ಬಾಯಿಂದ ಕೇಳಿದ್ದೆ. ಹೀಗಾಗಿ ಸರ್ಕಾರ ಏನ್ ಮಾಡಬೇಕಾಗಿದೆ, ಗ್ರಂಥಾಲಯಗಳಿಗೆ, ನಾವು ಗ್ರಂಥಾಲಯಗಳನ್ನು ಏನ್ ಮಾಡ್ತೇವೆ, ದೇವಾಲಯ ಅಂತ ಹೇಳ್ತೇವೆ. ದೇವಾಲಯಗಳಲ್ಲಿ ಗಂಗಾ ನದಿಯು ಕೂಡ ಹರಿಯುವ ಅಗತ್ಯ ಇದೆ. ಅಲ್ಲಿ ನೀರು ಹರಿಯದೆ ಹೋದರೆ, ಹೊಸ ನೀರು ಬರದೇ ಹೋದರೆ ಗ್ರಂಥಾಲಯ ಇದ್ದು ಇಲ್ಲದ ಹಾಗೆ. ಹೀಗಾಗಿ ಹೊಸ ಕೃತಿಗಳು ಗ್ರಂಥಾಲಯವನ್ನು ಸೇರುವ ಅಗತ್ಯ ಇದೆ. ಹಾಗೆ ಸೇರದೆ ಹೋದರೆ ಗ್ರಂಥಾಲಯಕ್ಕೆ ಪರಿಪೂರ್ಣತೆ ಅನ್ನೋದು ಬರೋದಿಲ್ಲ. ಆ ಕಾರಣಕ್ಕೆ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನ ಕೊಂಡುಕೊಳ್ಳುವುದಕ್ಕೆ ಸರ್ಕಾರ ಕೈತುಂಬ ಉಳಿತುಂಬ ಹಣವನ್ನು ಕೊಡುವ ಅಗತ್ಯ ಇದೆ. ಒಂದು ವೇಳೆ ಸರ್ಕಾರ ಕೊಡದೇ ಹೋದರೆ ಪ್ರಕಾಶಕರು ಅನ್ಯ ಮಾರ್ಗ ಹಿಡಿಯುವ ಅನಿವಾರ್ಯತೆ ಇದೆ. ಯಾವುದು ಅನ್ಯ ಮಾರ್ಗ?
ಆಧುನಿಕ ತಂತ್ರಜ್ಞಾನ ಇದೆ. ಈಗ ಅಂಥದ್ದನ್ನು ಅವಲಂಬಿಸೋದು ಅನಿವಾರ್ಯ ಅಂತ ನಾನಾದರೂ ಅಂದ್ಕೊಳ್ತೇನೆ. ಸರ್ಕಾರದ ಮೇಲೆ ಸಂಪೂರ್ಣವಾಗಿ ಭಾರ ಹಾಕಿ ನಿಲ್ಲೋದಕ್ಕೆ ಆಗೋದಿಲ್ಲ. ಎಷ್ಟು ಕಾಲ ಸರ್ಕಾರದ ಮೇಲೆ ಭಾರ ಹಾಕಿ ನಿಲ್ಲೋದಕ್ಕೆ ಆಗುತ್ತೆ ಅನ್ನೋದು ಒಂದು ಮಾತು. ಬೇಕು ಕೊಡಬೇಕು ಅನ್ನೋದು ಬೇರೆ ಮಾತು. ಅದ್ರ ಜೊತೆಗೆ ನಾನು ಅಂದ್ಕೊಳ್ಳೋದು, ಈ ಪುಸ್ತಕಗಳು, ಈ ವ್ಯವಹಾರ ಏನಿದೆಯೋ ಅದನ್ನ ಪ್ರಕಾಶಕರು ಹೆಚ್ಚು ನೆಚ್ಚಿಕೊಳ್ಳುವ ಅಗತ್ಯ ಇದೆ ಅಂತ ನನಗನ್ನಿಸಿದೆ. ಒಂದು ವೇಳೆ ನೆಚ್ಚಿಕೊಳ್ಳದೆ ಹೋದ್ರೆ ಇನ್ನೊಂದು ಓದುಗರ ವರ್ಗವನ್ನ ನಾವು ತಲುಪೋದಕ್ಕೆ ಸಾಧ್ಯ ಆಗೋದು. 5 ಪುಸ್ತಕಗಳು ರಮೇಶ್ ಅವರು ಇವತ್ತು ಪಬ್ಲಿಷ್ ಮಾಡಿದ್ದಾರೆ ಅಂತಂದ್ರೆ ಈ 5 ಪುಸ್ತಕಗಳನ್ನ ಈ ಪುಸ್ತಕಗಳನ್ನಾಗಿ ಪರಿವರ್ತಿಸುವ ಅಗತ್ಯ ಇದೆ. ಸಾಫ್ಟ್ ಕಾಪಿ ಅಂತೂ ಸಿದ್ಧ ಇದ್ದೇ ಇರ್ತವೆ, ಅದಕ್ಕೆ ಖರ್ಚು ಬೀಳಲ್ಲ. ಖರ್ಚು ಈ ಪುಸ್ತಕ ಮಾಡೋದಕ್ಕೆ ಹೆಚ್ಚಿನ ಖರ್ಚು ಇರೋದಿಲ್ಲ. ಆದರೆ ಓದುವ ವರ್ಗ ಎಷ್ಟಿದೆ, ಕೊಂಡುಕೊಳ್ಳುವ ವರ್ಗ ಎಷ್ಟಿದೆ ಅನ್ನುವಂತಹ ಪ್ರಶ್ನೆ ಹೇಳುತ್ತೆ. ಆದರೆ ಕೊಂಡುಕೊಳ್ಳುವ ವರ್ಗವು ಕೂಡ ನೀವೇ ಹುಟ್ಟು ಹಾಕಿ ಅವರ ಸಂಖ್ಯೆ ಹೆಚ್ಚಾದ ಹಾಗೆ ಏನಾಗುತ್ತೆ, ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾಯಿತು ಅಂತಂದ್ರೆ ಸಾರ್ಥಕತೆ ದೊರೆಯುತ್ತೆ. ಆ ಕಾರಣದಿಂದ ಪ್ರಕಾಶಕರು ಕೂಡ ಅನ್ಯ ಮಾರ್ಗಗಳು ಏನಿವೆ, ಹೊಸ ತಂತ್ರಜ್ಞಾನದ ಜೊತೆಗೆ ನಾವು ಕೂಡ ನಡೀತಾ ಇದ್ದೇವೆ, ಹೆಜ್ಜೆ ಹಾಕ್ತಾ ಇದ್ದೇವೆ ಅನ್ನುವ ಎಚ್ಚರ ಕೂಡ ಬೇಕು ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಇನ್ನೊಂದು ಮಾತು, ಇದನ್ನ ಇನ್ನೊಂದು ಸಂದರ್ಭಕ್ಕೋಸ್ಕರ ಇದನ್ನು ನಾನು ಬಳಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಸಮಯವನ್ನ ಸರ್ಕಾರ ರಾಷ್ಟ್ರಕವಿ ಅಂತ ಬಿರುದನ್ನ ಕೊಡ್ತಾರೆ. ಶಿವರುದ್ರಪ್ಪನವರು ನಮ್ಮಿಂದ ದೂರ, ಅವರು ದೂರ ಆಗಿ ವರ್ಷಗಳೇ ಉರುಳಿಬಹುದು. ಆದರೆ ಪ್ರಶಸ್ತಿ ಅವರ ಜೊತೆಗೆ ಅದು ಕೂಡ ದೂರ ಆಯ್ತೇನೋ ಅನ್ನುವ ಸ್ವರೂಪ ಇದೆ. ಆಗಬಾರ್ದು. ಕವಿಗಳಿಗೆ ನೀವು ಎಷ್ಟೇ ಪ್ರಶಸ್ತಿಯನ್ನ ಕೊಟ್ಟರೂ ಕೂಡ ಕಡಿಮೆ. ಆದರೆ ರಾಷ್ಟ್ರಕವಿ ಎನ್ನುವಂತಹ ಒಂದು ಬಿರುದಾಂಕಿತ ಇದೆ ಅಲ್ವಾ, ಈ ಬಿರುದು ಇದು ಬಹಳ ಮಹತ್ವದ್ದು ಅಂತ ನಾನು ಭಾವಿಸ್ತೇನೆ. ಒಬ್ಬ ಕವಿ ನಾನು ಅಲ್ಲಿಗೆ ಮುಟ್ಟಬೇಕು, ಆ ಗುರಿಯನ್ನು ತಲುಪಬೇಕು ಅನ್ನುವಂತಹ ಒಂದು ಮನೋಭಾವ ಒಳಗಡೆ ಹುಟ್ಟಾಕುವ ಗುಣ ಅದಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಗೋವಿಂದ್ ಪೈ ಅವರು ಇದ್ದಾಗ ಅದು ಬ್ರಿಟಿಷ್ ಗವರ್ಮೆಂಟ್ ಕೊಟ್ಟಂತಹ ಪ್ರಶಸ್ತಿ, ಅದನ್ನ್ಯಾಕೆ ನಾವು ಮುಂದುವರಿಸಬೇಕು, ಅದರ ಅಗತ್ಯವೇ ಇಲ್ಲ ಅಂತ ಹೇಳುವ ಒಂದು ವರ್ಗ ಇದೆ. ಆದರೆ ಕುವೆಂಪು ಅವರು ನಂತರದಲ್ಲಿ ತಗೊಂಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಂದಾಗ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಹೋಗೋದಕ್ಕೆ ತಪ್ಪೇನಿಲ್ಲ. ಬ್ರಿಟಿಷರ ಹಲವಾರು ಕಾನೂನುಗಳನ್ನು ಯಥಾಸ್ಥಿತಿಯಲ್ಲಿ ನಾವು ಅನುಸರಿಸಿಕೊಂಡು ಹೋಗ್ತಾ ಇದ್ದೇವೆ. ಆದರೆ ಇಂಥವುಗಳು ಬಂದಾಗ ಏನಾಗುತ್ತೆ, ಬ್ರಿಟಿಷರ ಆಲೋಚನಾ ಕ್ರಮ ಅಂತ ಅಂದ್ಕೊಂಡು ಬಿಟ್ಟು ದೂರಾಗಿ ಇಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಅಂಥವನ್ನ ಸಮರ್ಥವಾಗಿ ಬಳಸಿಕೊಳ್ಳುವ ಅಗತ್ಯ ಇದೆ ಅಂತ ಅಂದ್ಕೊಂಡು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕೊನೆಯ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ರಮೇಶ್ ಅವರು ಅವರು ಬೆಳೆದ ರೀತಿ ನಿಜವಾಗ್ಲೂ ನಾನು ಸಾಮಾನ್ಯವಾಗಿ ತರಗತಿಯಲ್ಲಿ ಇದ್ದಾಗ ಹೇಳ್ತಿರ್ತೇನೆ. ಸಾಮಾನ್ಯ ನಿಮ್ಮ ಮೇಷ್ಟ್ರನ್ನ ನೀವು ಸಂದೇಹದಿಂದ ನೋಡಿ, ನಿಮ್ಮ ಮೇಷ್ಟ್ರನ್ನ ಅತಿಯಾದ ಗೌರವದಿಂದ ನೋಡಬೇಡಿ. ನಮ್ಮ ಮೇಷ್ಟ್ರು ಹೇಳೋದೆಲ್ಲ ಸತ್ಯವೇ ಅಂತ ಪ್ರಶ್ನೆ ಹಾಕೊಂಡು ನೀವು ನಿಮ್ಮ ಮೇಷ್ಟ್ರನ್ನ ನೋಡಿದ್ದೇ ಆದ್ರೆ ನಾಳೆ ನೀವು ಗುರುವಿಗೆ ಗುರುವಾಗೋದಕ್ಕೆ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಗುರುವಿನ ಶಿಷ್ಯರಾಗಿಯೇ ಕೊನೆಯವರೆಗೂ ಸತ್ತು ಹೋಗ್ತೀರಿ ಅಂತ ಹೇಳ್ತಾರೆ. ಆದರೆ ನನಗೆ ಇವತ್ತು ನೀಗೋ ರಮೇಶ್ ಅವರು ಒಂದು ಕಾಲಕ್ಕೆ ನನ್ನ ವಿದ್ಯಾರ್ಥಿ ಆಗಿದ್ರು ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅಂತ ಅನಿಸುತ್ತೆ. ಒಬ್ಬ ಮೇಷ್ಟ್ರಿಗೆ ಈ ಸ್ವರೂಪದ ಮಾತು ಬರೋದಿದೆ ಅಲ್ವಾ, ಹೇಳೋದಿದೆ ಅಲ್ವಾ, ಅದು ನೀಗೋ ರಮೇಶ್ ಅವರಿಗಿಂತ ನನಗೆ ಭೂಷಣ ಅಂತ ಅನಿಸುತ್ತೆ. ಯಾಕೆ ನನ್ನ ವಿದ್ಯಾರ್ಥಿಯಾಗಿ ಇಂಥ ಒಂದು ದೊಡ್ಡ ಪ್ರತಿಭೆ ಹೊರಗೆ ಬಂದಿದೆ ಅಂತ ಹೇಳೋದಕ್ಕೆ
ಒಂದು ಅನುಕೂಲ ಒದಗ್ತಾ ಇದೆ ಅಲ್ವಾ, ಅಂಥ ಅವಕಾಶವನ್ನ ತಂದು ಕೊಡುವಂತಹ ವಿದ್ಯಾರ್ಥಿಗಳು ಅಪರೂಪಕ್ಕೆ ಸಿಗ್ತಾರೆ, ಎಲ್ಲ ಸಂದರ್ಭದಲ್ಲಿ ಸಿಕ್ಕೋದು. ಆದರೆ ನನಗನ್ಸೋದು ಅವರು ಕಾವ್ಯಕ್ಕಿಂತ ಹೆಚ್ಚು ಅವರ ವಿಮರ್ಶೆಯಲ್ಲಿ ಆ ತೀಕ್ಷ್ಣತೆ ಇದೆ ಅಲ್ವಾ, ಬರವಣಿಗೆಯಲ್ಲಿರುವ ತೀಕ್ಷ್ಣತೆ ಅಲ್ಲಿ ಹೆಚ್ಚು ನನಗೆ ಕಾಣುತ್ತೆ. ವಿಮರ್ಶಾ ಆ ತೀಕ್ಷ್ಣತೆ ಚುಟುಕಿನಲ್ಲಿ ಕಾಣುತ್ತೆ. ಕಾವ್ಯದ ಕವಿತಾ ಸಂಕಲನದಲ್ಲಿದೆ ಅಲ್ವಾ, ಅಷ್ಟು ನನಗೆ ಅಲ್ಲಿ ಪ್ರಭಾವಶಾಲಿಯಾಗಿ ಕಾಣಲಿಲ್ಲ. ಹೀಗಾಗಿ ಆರಂಭದ ಬರಹ ಆಗಿರೋದ್ರಿಂದ ಹಾಗೆ ಆಯ್ತೇನೋ ಅಂತ ಹೇಳ್ಬಿಟ್ಟು ನನಗೆ ಅನಿಸಿದೆ. ಅವರು ಹೆಚ್ಚು ವಿಮರ್ಶೆಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿ, ವಿಮರ್ಶಾ ಕ್ಷೇತ್ರದಲ್ಲಿರುವಂತಹ ಕೊರತೆಗಳು ಏನಿವೆಯೋ ಆ ಕೊರತೆಯನ್ನ ಅವರು ನೀಗಿಸೋದಕ್ಕೆ ಮುಂದಾಗಲಿ ಅಂತ ಹೇಳಿಬಿಟ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.